ಏಳು ತಾರೀಕು ಅವರಿಗೆ 7ನೇ ದಿನಾಂಕದಲ್ಲಿ ಹುಟ್ಟಿದವರಿಗೆ ಹೇಗಿರುತ್ತೆ 2026ರ ಭವಿಷ್ಯ ಅಂತ? 7, 16, 25 ಇದಿಷ್ಟು ಸಂಖ್ಯೆಗಳನ್ನ ನಾವು 7 ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಕೇತುವಿನ ಸಂಖ್ಯೆ 7 ಅನ್ನುವಂಥದ್ದು. ಸೊ ಕೇತು ಅಂದ ತಕ್ಷಣ ಇದು ಸ್ಪಿರಿಚುಯಲ್ ಸಕ್ಸಸ್ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳನ್ನ, ಮಂತ್ರ ಜಪಗಳನ್ನ ಅಥವಾ ಯಾವುದೇ ಸ್ಪಿರಿಚುಯಲ್ ಪ್ರಾಕ್ಟೀಸ್ ನ ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಅದನ್ನ ಈ ಟೈಮಲ್ಲಿ ಮಾಡ್ಕೊಳ್ಬಹುದು. ಈ ವರ್ಷ ಹೆಚ್ಚು ಈ ಎಕ್ಸ್ಟರ್ನಲ್ ಹ್ಯಾಪಿನೆಸ್ ಸಿಗದೆ ಹೋಗ್ಬಹುದು ಅಂತ 7ನೇ ತಾರೀಕಿನಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಎಕ್ಸ್ಟರ್ನಲ್ ಹ್ಯಾಪಿನೆಸ್ ಸಿಗದೆ ಸ್ವಲ್ಪ ಸ್ಪಿರಿಚುಯಲ್ ಪ್ರಾಕ್ಟೀಸ್ ಮಾಡ್ತೀನಿ, ಒಂದಷ್ಟು ಮಂತ್ರ ಜಪ ಮಾಡ್ಕೋತೀನಿ ಅಥವಾ ಏನೋ ಪೂಜೆಯನ್ನ ಮಾಡ್ತೀನಿ, ಹೋಮ ಹವನಗಳನ್ನ ಮಾಡ್ತೀನಿ ಅಂತ ಅಂದ್ರೆ ಅದನ್ನ ಮಾಡ್ಕೊಂಡು ಅದರಿಂದ ಶುಭ ಫಲಗಳನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತ. ಹಾಗಾದ್ರೆ 7ನೇ ತಾರೀಕು ಅವರು ತಮ್ಮ ಮಾನಸಿಕ ಸ್ವಾಸ್ಥ್ಯವನ್ನ ಹೆಚ್ಚು ಕಾಪಾಡ್ಕೊಳ್ಬೇಕಾಗತ್ತೆ ಅಂತ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದ್ರೆ 7ನೇ ತಾರೀಕು ಅವರಿಗೆ ಈ ವರ್ಷ ಹೇಗಿದೆ? ಆರೋಗ್ಯ ಅಂತ ಬಂದಾಗ ಇಲ್ಲಿ ಮೇಜರ್ ಆಗಿ ಆರೋಗ್ಯಕ್ಕೆ ಯಾವುದೇ ತೊಂದರೆಗಳು ಇಲ್ಲದೆ ಹೋದ್ರು ಅವರ ಎನರ್ಜಿ ಸಡನ್ ಆಗಿ ಲೋ ಆಗ್ತಿರುತ್ತೆ. ಯಾವುದೇ ಕೆಲಸಗಳನ್ನ ಮಾಡಕ್ ಹೋದ್ರು ಅವ್ರಿಗೆ ಶಕ್ತಿ ಬರದೇ ಇರಬಹುದು ಅಥವಾ ಮಾನಸಿಕವಾಗಿ ಅವರು ವೀಕ್ ಆಗಿರೋದ್ರಿಂದ ಯಾವುದೇ ಕೆಲಸಗಳನ್ನ ಮಾಡೋದಕ್ಕೆ ಹೆಚ್ಚು ಸಪೋರ್ಟ್ ದೇಹ ಸಪೋರ್ಟ್ ಮಾಡದೇ ಇರಬಹುದು ಅಂತ. ಯಾವುದೇ ನೀವು ಕೆಲಸವನ್ನ ಮಾಡ್ಬೇಕು ಅಂದ್ರೆ ಮೇನ್ ಆಗಿ ಮಾಡ್ಕೊಳ್ಬೇಕಾಗಿರೋದು ಮೆಡಿಟೇಷನ್. ಓಕೆ, ಮೆಡಿಟೇಷನ್ ಇಂದ ಇದು ಕ್ಲಿಯರ್ ಆಗತ್ತೆ ಅಂತ. ಸೊ ಇನ್ನು ವೆಲ್ತ್ ವಿಚಾರಕ್ಕೆ ಬಂದ್ರೆ ಹಣಕಾಸು, ಜಾಬ್, ಕರಿಯರ್ ಹೇಗಿರುತ್ತೆ ಈ ವರ್ಷ? ನಾನು ಈ 7ನೇ ಸಂಖ್ಯೆಯಲ್ಲಿ ಹುಟ್ಟಿದಾಗ ತುಂಬಾ ದೊಡ್ಡ ಮಟ್ಟದ ಒಂದು ಎಕ್ಸ್ಪೆಕ್ಟೇಷನ್ ನ ಈ ವರ್ಷ ಸ್ವಲ್ಪ ಕಷ್ಟ. 7ನೇ ತಾರೀಕು ಹುಟ್ಟಿದವ್ರಿಗೆ ಸ್ವಲ್ಪ ಸ್ಟ್ರಗಲ್ಸ್ ಜಾಸ್ತಿ ಇದೆ. ನೀವು ಸ್ಪಿರಿಚುವಲ್ ಪ್ರಾಕ್ಟೀಸ್ ನ ಮಾಡ್ಲೇಬೇಕಾಗತ್ತೆ, ಕೆಲವು ರೆಗ್ಯುಲರ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇಟ್ಕೊಳ್ಬೇಕಾಗತ್ತೆ. ಅದು ಮಾಡಿದಲ್ಲಿ ನೀವು ಅನ್ಕೊಂಡಂತಹ ಕೆಲಸಗಳು ಆಗಬಹುದು. ಹಣಕಾಸಿನ ಹರಿವು ಕೂಡ ಒಂದು ಲಿಮಿಟೆಡ್ ಆಗಿರುತ್ತೆ, ಏನೋ ಕಟ್ಟಾಗಿ ಹೋಗ್ಬಿಡುತ್ತೆ ಅಂತ ನಾನು ಹೇಳಲ್ಲ, ಒಂದು ಲಿಮಿಟೆಡ್ ಆಗಿ ಹಣದ ಹರಿವು ಇರೋದಕ್ಕೆ ಅವಕಾಶ ಇರುತ್ತೆ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಈ ವರ್ಷ. ಹೌದು, ಈ ವರ್ಷ ಹೆಚ್ಚು ಎಕ್ಸ್ಪೆಕ್ಟೇಷನ್ ಬೇಡ 7ನೇ ತಾರೀಕಿನಲ್ಲಿ ಹುಟ್ಟಿದವರಿಗೆ. ಓಕೆ, ಇನ್ನು ಅವರ ಕುಟುಂಬ ಜೀವನ ಅಂತ ಬಂದ್ರೆ, ರಿಲೇಶನ್ಶಿಪ್ ಅಂತ ಬಂದ್ರೆ ಹೇಗಿರುತ್ತೆ? ನೀವು ಯಾವಾಗ್ಲೂ ಯಾರ ಜೊತೆಗಾದ್ರೂ ಒಬ್ಬರ ಜೊತೆಗೆ, ನಿಮ್ಮ ಮನೆಯಲ್ಲಿರೋರ ಜೊತೆಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಅಥವಾ ನೀವು ಇಷ್ಟಪಡೋರ ಜೊತೆಗೆ ಕಮ್ಯುನಿಕೇಶನ್ ಮಾಡ್ತಾ ಇರ್ಬೇಕು. ನೀವೇನಾಗೋಗ್ಬಿಡ್ತೀರಾ ಅಂದ್ರೆ ಐಸೋಲೇಟ್ ಆಗ್ತೀರಾ. ನೀವು ಈ ಸರಿ ಒಬ್ಬರೇ ಇರೋದು, ಮೊಬೈಲ್ ಇಟ್ಕೊಂಡು ಸ್ಕ್ರೋಲ್ ಮಾಡ್ತಾ ಇರೋದು, ಮಲ್ಕೊಂಡಿರೋದು, ಈ ತರ ಜಾಸ್ತಿ ಆಗುತ್ತೆ. ಅದರಿಂದ ಫ್ಯಾಮಿಲಿನಲ್ಲಿ ನಿಮ್ಗೊಂದ್ ಸ್ವಲ್ಪ ಕಿರಿಕಿರಿ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಈ ವರ್ಷ ನೀವು ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರಬೇಕು, ಐಸೋಲೇಟ್ ಆಗ್ಬೇಡಿ. ನೀವು ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರೋದ್ರಿಂದ ಈ ವರ್ಷ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಒಂದಷ್ಟು ಒಳ್ಳೆ ಒಂದು ರಿಲೇಶನ್ಶಿಪ್ ನ ಇಟ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಓಕೆ, ಇನ್ನು 7 ತಾರೀಕು ಇನ್ನು ಯಾವ ಕಲರ್ ಅವರಿಗೆ ತುಂಬಾ ಇಷ್ಟ ಫೇವರೇಬಲ್ 2026ರಲ್ಲಿ ಅಂತ? ಮಿಕ್ಸ್ಡ್ ಕಲರ್ ಅಂತ ಹೇಳ್ಬಿಟ್ಟು ಎಲ್ಲ ಒಂಥರ ಬ್ಲರ್ ಆಗಿರುವಂತಹ ಕಲರ್ಸ್, ಡಲ್ ಕಲರ್ಸ್, ಮಿಕ್ಸ್ಡ್ ಕಲರ್ಸ್ ಇಲ್ಲಿ ಅವರಿಗೆ ತುಂಬಾ ಶುಭ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಕಪ್ಪು ಬಣ್ಣವನ್ನ, ಕೆಂಪು ಬಣ್ಣವನ್ನ ಇವರು ಅವಾಯ್ಡ್ ಮಾಡೋದು ಒಳ್ಳೇದು. ಕಪ್ಪು ಮತ್ತು ಕೆಂಪು ಬಣ್ಣಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಇಲ್ಲಿ ಅವಾಯ್ಡ್ ಮಾಡೋದು ಹೆಚ್ಚಾಗಿ ಹೇಳ್ತಾ ಇದೀನಿ ಕೇತುಗೆ ಮಾತ್ರ. ಇಷ್ಟು ಹೊತ್ತು ನಾನು ಯಾವ್ದನ್ನ ಹಾಕ್ಬೋದು ಅಂದ್ರೆ ಇಲ್ಲಿ ಕೆಂಪು ಮತ್ತೆ ಒಂಥರ ಡಾರ್ಕ್ ಕಲರ್ಸ್ ನ ಇದನ್ನ ಅವಾಯ್ಡ್ ಮಾಡೋದು ಒಳ್ಳೇದಾಗುತ್ತೆ. ಓಕೆ, ಇನ್ನು ಯಾವ ಡೇಟ್ಸ್ ಅವರಿಗೆ ಫೇವರೇಬಲ್ ಅಂತ? 7ನೇ ತಾರೀಕಲ್ಲಿ ಹುಟ್ಟಿದವ್ರಿಗೆ 7, 8, 4 ಈ ಒಂದು ಏನು ನಂಬರ್ಸ್ ಏನಿದೆ ಇವು ಪಾಸಿಟಿವ್ ಆಗಿರುವಂತಹ 7, 8, 4 ಈ ಡೇಟ್ಸ್ ಗಳಲ್ಲಿ ಅವರು ಶುಭ ಕಾರ್ಯಗಳನ್ನ ಮಾಡಬಹುದು. ಸೊ ಇನ್ನು 7 ಅಂತ ಬಂದಾಗ ಇವರಿಗೆ ಯಾವ ರೆಮಿಡಿನ ನೀವು ಸಜೆಸ್ಟ್ ಮಾಡ್ತೀರಾ ಅಂತ? 7ನೇ ತಾರೀಕು ಹುಟ್ಟಿದವರು ಇಲ್ಲಿ ಕೇತುವಿನ ಸಂಖ್ಯೆ ಆಗಿರೋದ್ರಿಂದ ಗಣಪತಿಯ ಆರಾಧನೆಯನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಗಣಪತಿ ದೇವಸ್ಥಾನಕ್ಕೆ ಬುಧವಾರದ ದಿನ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿಯನ್ನ ದರ್ಶನ ಮಾಡ್ಕೊಂಡು ಬನ್ನಿ. ಸಂಕಷ್ಟ ಚೌತಿ ಬರುತ್ತೆ, ಸಂಕಷ್ಟ ಹರ ಚೌತಿ ಬರುತ್ತೆ. ಆ ದಿನ ಗಣಪತಿಯನ್ನ ಆರಾಧನೆ ಮಾಡ್ಕೊಳ್ಳೋದು ಕೂಡ ಶುಭ ಫಲಗಳನ್ನ ತಂದುಕೊಡುತ್ತೆ. ಅದನ್ನಲ್ಲದೆ ಗಮ್ ಗಣಪತಯೇ ನಮಃ ಮಂತ್ರವನ್ನ ಜಪ ಮಾಡೋದು ಕೂಡ ತುಂಬಾ ಒಳ್ಳೇದಾಗತ್ತೆ. ಸೊ 7ನೇ ತಾರೀಕು ಅವರಿಗೆ ಹೇಗೆ